ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ನನ್ನ ಮಗಳ ಬರ್ಡೇ ವ್ಲಾಗು. ಸೊ ಹಾಗಾಗಿ ಈಗ 6 o'clock ಆಗಿದೆ. ಮಗಳಿಗೆಲ್ಲ ರೆಡಿ ಮಾಡಿದ್ದೀವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾವು ಬರ್ತಾನೆ ಅಂದರೆ ಹಸ್ಬೆಂಡ್ ಬರ್ಡೇ ದಿನವೇ ಕೇಕೆಲ್ಲ ಸೆಲೆಕ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಲೇಟ್ ಆಗೋಯಿತು. ಸೊ ಇವತ್ತು ಇವಳು ಬರ್ಡೇ ದಿನವೇ ಸಂಜೆ 6 ಗಂಟೆ ಆಗಿದೆ ಈಗ. ಸೊ 7:30 ಹಿಂಗೆ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಇವಾಗ ಕೇಕ್ ತೊಗೊಂಬೋಣ ಅಂತೇಳಿ ಇಲ್ಲಿ ನಿಯರೆಸ್ಟ್ ಬೇಕ್ರಿಗೆ ಬಂದ್ವಿ. ಬಟ್ ಇಲ್ಲಿ ನಮಗೆ ಕೇಕ್ಸ್ ಸೆಲೆಕ್ಟೆಡ್ ಸಿಗಲಿಲ್ಲ. ಸೊ ಹಾಗಾಗಿ ಇನ್ನು ಸೂರ್ಯ ಬೇಕ್ರಿ ಹತ್ರ ಬಂದ್ವಿ. ಇಲ್ಲಿ ರೆಡಿ ಮಾಡಿಕೊಡ್ತೀವಿ, ಒಂದು 15 minutes ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವರು ರೆಡಿ ಮಾಡಿ ಇಟ್ಟಿದ್ದಾರೆ. ಅಷ್ಟರಲ್ಲಿ ನಾವು 15 minutesಲ್ಲೂ ಹೋಗಿ ಸಮೋಸನ ತೊಗೊಂಬಂದ್ವಿ. ಇನ್ನು ಇವರು ಕೇಕೆಲ್ಲ ರೆಡಿ ಮಾಡಿದ್ದಾರೆ. ಸೊ ರೆಡಿ ಮಾಡೋದನ್ನ ಈಸ್ಕೊಂಡು ಹೋಗಬೇಕು. ಅಂದರೆ ನಾವು ಒಂದೇ ಬೇಕ್ರಿಲೇ ಸಮೋಸ ಇದೆಲ್ಲ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಸಮೋಸ ನಮಗೆ 20 pieces 30 pieces ಬೇಕಾಗಿದ್ದರಿಂದ ಸ್ಟಾಕ್ ಇರಲಿಲ್ಲ. ಸೊ ಹಾಗಾಗಿ ಬೇರೆ ಕಡೆ ಹೋಗಿ ಸಮೋಸ ತೊಗೊಂಬಂದು ಇನ್ನು ಇಲ್ಲಿ ಕೇಕ್ ಆರ್ಡರ್ ಕೊಟ್ವಿ. ಇವು ತುಂಬ ಬೇಗನೆ ಮಾಡಿಕೊಟ್ರು, 15 ನಿಮಿಷಕ್ಕೆ 2 kgದು ನಾರ್ಮಲ್ ಕೇಕ್ನೇ ಆರ್ಡರ್ ಮಾಡಿದ್ದು. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಟೇಸ್ಟು ತಿಂದ ಮೇಲೆ ಗೊತ್ತಾಗುತ್ತೆ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ಮಗಳು ಆಟ ಆಡ್ತಾಯಿದ್ಲು. ಇನ್ನು ಡೆಕೋರೇಷನ್ಗೆ ನಾನೇನು ಕೂಡ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಹೀಗಾಗಿ ಹಸ್ಬೆಂಡ್ಗೆ ನೀವು ಪೂಜೆ ಮಾಡಿಬಿಡಿ, ನಾನಿಲ್ಲಿ ಕೇಕಿಗೆ ಡೆಕೋರೇಷನ್ ಮಾಡ್ಕೊತೀನಿ ಕಟ್ ಮಾಡಿಸೋದಕ್ಕೆ ಅಂತೇಳಿ ಅವರು ಪೂಜೆ ಮಾಡ್ಕೋತಾಯಿದ್ರು. ಇನ್ನು ನಾನು ಈ ಥರ ಇದು ಡೋರ್ಗೆ ಹಾಕೋದು ಸ್ಕ್ರೀನ್ ಇರುತ್ತಲ್ಲ, ಅದು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಚೆನ್ನಾಗಿದೆ, ಈ ಥರದಲ್ಲಿ ಕೇಕ್ ಕಟ್ ಮಾಡ್ಸೋಕ್ಕೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಚೆನ್ನಾಗಿದೆ. ಸೊ ಹಾಗಾಗಿ ಇದರಲ್ಲೇ ಹಾಕ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತೇಳಿ ಡೆಕೋರೇಷನ್ ಮಾಡ್ತಾಯಿದ್ದೆ. ನೋಡಿ, ಹೀಗೆ ಸಿಂಪಲ್ಲಾಗಿ ಗೊಂಬೆಗಳೆಲ್ಲ ಇಟ್ಬಿಟ್ಟು ಒಂದು ಪುಟ್ಟದಂಗೆ ಮಾಡ್ಕೊಂಡಿದ್ದೀನಿ. ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಹಂಗೆ ಮಾಡೋದೇನೋ ಈ ಥರ ಇರಲಿ ಅಂತೇಳಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇನ್ನು ನನ್ನ ಮಗ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರಕ್ಕೆ ಹೋಗಿದ್ದ. ಇಬ್ಬರು ಬಂದಿದ್ದಾರೆ, ಇನ್ನೂ ಒಂದಷ್ಟು ಜನ ಕರ್ಕೊಂಬರ್ತೀನಿ ಅಂತೇಳಿ ಹೋಗಿದ್ದ. ಸೊ ಹಾಗಾಗಿ ಅವ್ನು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ, ಕೇಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನಾವು ಡಿಸೈನ್ ಎಲ್ಲ ಏನೂ ಹೇಳಿಲ್ಲ, ಜಸ್ಟ್ ಒಂದು ಪಿಂಕ್ ಕಲರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಾಡಿಕೊಡಿ ಸರ್ ಅಂತ ಹೇಳಿದ್ವಿ. ಏನು ಹೇಳ್ತಿದ್ದಿ? ನಿಂದು ಹ್ಯಾಪಿ ಬರ್ಡೇ ಹೇಳ ಅಣ್ಣಗೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅನೋ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅನೋ. ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು. ಸ್ಮೈಲ್ ಮಾಡಬೇಕು. ಸ್ಮೈಲ್ ಮಾಡು. ಇಲ್ಲಿ ಸ್ಮೈಲ್ ಮಾಡು. ನಗು. ಚಿನೇ ಬೈಲೆ ಹೊರಡ್ಬಿಡಿ. ಥ್ಯಾಂಕ್ ಯು ಅಂಕಲ್ಗೆ. ಅಂಕಲ್ ಥ್ಯಾಂಕ್ ಯು. ಥ್ಯಾಂಕ್ ಯು ನೋ ಅಂಕಲ್. ಥ್ಯಾಂಕ್ ಯು. ಇನ್ನು ನಮ್ಮ ಮಗ ಫ್ರೆಂಡ್ಸ್ ಎಲ್ಲ ಟೀಮ್ ಬಂತು. ಸೊ ಹಾಗಾಗಿ ಈಗ ಕೇಕ್ ಕಟ್ ಮಾಡೋಣ. ಆಲ್ರೆಡಿ 7:30 ಆಗಿದೆ. ಕೇಕ್ ಕಟ್ ಮಾಡೋಣ ಅಂತೇಳಿ ಸೆಲ್ಫಿ ಸ್ಟಿಕ್ ಎಲ್ಲ ಇಟ್ಬಿಟ್ಟು ಕೇಕ್ ಕಟ್ ಮಾಡೋದಕ್ಕೆ ಬಂದ್ವಿ. ಇನ್ನು ಬರ್ಡೇಗೆ ಅಕ್ಕಪಕ್ಕದಲ್ಲಿರೋ ಮಕ್ಕಳುಗಳು ಮತ್ತು ನನ್ನ ಮಗನ ಫ್ರೆಂಡ್ಸ್ ಅಷ್ಟೇ ಇನ್ವೈಟ್ ಮಾಡಿದ್ದು, ಬೇರೆ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಆಯ್ತು ಅಷ್ಟೇ ಬರ್ಡೇ ಅನ್ನೋದು ಅಂತಂದರೆ ಏನು ಅಂತಂದರೆ ಮಕ್ಕಳಿಗೆ, ಪ್ರತಿ ಮಕ್ಕಳಿಗೂ ಇದ್ದೇ ಇರುತ್ತಲ್ವ, ಕೇಕ್ ಕಟ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಇನ್ನು ನಾವೆಲ್ಲ ಅಂತೂ ಮಕ್ಕಳಿದ್ದಾಗಂತೂ ಕೇಕ್ ಕಟ್ಟಿಂಗ್ ಅನ್ನೋದಂತೂ ನಾನಂತೂ ನಿಜವಾಗ್ಲೂ ಕೇಕ್ ಕಟ್ಟಿಂಗ್ ಅನ್ನೋದೇ ನೋಡಿಲ್ಲ. ನಾ ಸ್ಟಡಿ ಎಲ್ಲ ಮುಗಿಸಿ ಫಸ್ಟ್ ಜಾಯ್ನ್ ಆಗಿದ್ದೆ SRL ಡೈನರ್ ಸೆಂಟರ್ ಅಂತ. ಅಲ್ಲಿ ಫಸ್ಟ್ ಟೈಮ್ ನನಗೆ ಕೇಕ್ ಕಟ್ಟಿಂಗ್ ಅನ್ನೋದನ್ನ ನನ್ನ ಬರ್ಡೇಗೆ ಮಾಡಿಸಿದ್ದು. ಅದು ಮೆಮೊರಿಯಲ್ಲಿ ಹಂಗೆ ಉಳ್ಕೊಂಬಿಡುತ್ತೆ. ಅದಾದಮೇಲೆ ಇನ್ನು ನೆಕ್ಸ್ಟ್ ಯಾವುದೇ ಆಫೀಸ್ಗೆ ಹೋದರೂ ಕೂಡ ಬರ್ಡೇಗಳಲ್ಲಿ ಈಗ ಕೇಕ್ ಕಟ್ ಮಾಡಿಸ್ತಾಯಿದ್ರು. ಸೊ ಅದೇ ಫಸ್ಟ್ ಟೈಮು ನನ್ನ ಲೈಫಲ್ಲಂತೂ ನಾನು ಕೇಕ್ ಕಟ್ಟಿಂಗ್ ಅನ್ನೋದೇ ನೋಡಿರಲಿಲ್ಲ. ಸೊ ಈಗ ನಾವು ಮದುವೆಯಾಗಿ ನಮಗೂ ಮಕ್ಕಳಾಗಿದೆ. ಸೊ ಮಕ್ಕಳದು ಕಟ್ ಮಾಡ್ತಾ ಏನೋ ಒಂದು ಕೇಕ್ ತಿನ್ನೋದು ನೆಪ ಅಲ್ಲ, ನೆಪಕ್ಕಾರು ಕೇಕ್ ಅಂತೂ ವೇಸ್ಟ್ ಆಗೋದಿಲ್ಲ. ಒಂದೇನೋ ಒಂದು ಬರ್ಡೇ ಸೆಲೆಬ್ರೇಷನ್ ಅಂತ ಮಾಡ್ಕೊಂಡು ಕೇಕ್ ಕಟ್ ಮಾಡಿ ತಿನ್ನೋದ್ರಲ್ಲಿ ಏನಿದೆ. ಸೊ ಹೀಗಾಗಿ ನನ್ನದೇ ಆಗಲಿ ಹಸ್ಬೆಂಡ್ದೇ ಆಗಲಿ ಮತ್ತು ಏನೇ ವಿಶೇಷವಾದ ದಿನಗಳಿದ್ದಾಗ ಈ ಥರ ಕೇಕ್ ಕಟ್ ಮಾಡಿಕೊಂಡು ತಿಂತೀವಿ. ಅಂದರೆ ನೆನಪು ಬರುತ್ತೆ ಅಷ್ಟೇ, ನಮಗಂತೂ ಇರಲಿಲ್ಲ. ನಮ್ಮ ಮಕ್ಳಿಗಾರು ಮಾಡೋಣ ಅನ್ನೋದಂತೂ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ವರ್ಷ ಮಕ್ಕಳಿಗೆ, ಈಗ ನನ್ನ ಮಗ ದೊಡ್ಡವನಾಗಿದ್ದಾನೆ, ಅವನಿಗೂ ಕೂಡ ವರ್ಷ ಕೇಕ್ ಕಟ್ ಮಾಡಿಸ್ತೀನಿ. ಅಂದರೆ ಆಸೆ ಇರುತ್ತೆ. ಈಗ ಅವ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ ಅಂತಂದಾಗ ಅವನಿಗೂ ಆಸೆ ಬರುತ್ತಲ್ಲ. ಸೊ ಹಾಗಾಗಿ ಈ ಥರ ಚಿಕ್ಕ ಖುಷಿಗಳನ್ನೂ ಸೆಲೆಬ್ರೇಟ್ ಮಾಡಿಕೊಂಡು ಸಂತೋಷ ಪಡೋದ್ರಲ್ಲಿ ಏನಿಲ್ಲ. ಕೇಕೇನೆಲ್ಲ ತಿಂತೀವಿ, ವೇಸ್ಟ್ ಅಂತೂ ಆಗಲ್ಲ. ಸೊ ಹಾಗಾಗಿ ಮಾಡ್ತೀವಿ. ನಮ್ಮ ಮಕ್ಕಳೆಲ್ಲರಿಗೂ ಕೇಕ್ ಕೊಟ್ಟು ತಿಂತಾ ಇದ್ದಾರೆ. ಸಮೋಸಾಗೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ ಎರಡೂ ಕೊಟ್ಟಿದ್ರು. ಚೆನ್ನಾಗಿತ್ತು. ಸಮೋಸಾಗೆ ಅದೆರಡು ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎರಡನ್ನೂ ಹಾಕ್ಕೊಟ್ವಿ. ಕೆಲವರೆಲ್ಲ ಹಾಕ್ಸ್ಕೊಂಡ್ರು ಚಟ್ನಿಗಳನ್ನ, ಇನ್ನು ಕೆಲವರು ಹಾಕ್ಸ್ಕೊಂಡಿಲ್ಲ. ಹಾಗಾಗಿ ಚಟ್ನಿಗಳು ಇನ್ನೂ ಸ್ವಲ್ಪ ಜಾಸ್ತಿ ಉಳಿದಿದೆ. ಸೊ ಫೈನಲಿ ಮುಗೀತು ನನ್ನ ಮಗಳ ಬರ್ಡೇ ಅಂತಿದ್ವಿ. ಮುಗೀತು ಅವಳದಂತೂ. ಅಂದರೆ ವರ್ಷ ಒಂಥರ ಅವಳು ಬೆಳೀತಾ ಇರ್ತಾಳಲ್ಲ, ಈಗ ಸ್ವಲ್ಪ ಗೊತ್ತಾಗುತ್ತಲ್ಲ, ಸ್ವಲ್ಪ ಖುಷಿಯಿಂದ ಕೇಕ್ ಕಟ್ ಮಾಡೋದು ಇವನ್ನೆಲ್ಲ ಎಂಜಾಯ್ ಮಾಡ್ತಾಳೆ ಅವಳು. ಮೊದಲ ಥರ ಇಲ್ಲ ಈಗ. ಈಸ್ಕೋಕಂತ ಚಾಕ್ಲೇಟ್ ಈಸ್ಕೋ, ಕೊಡ್ತಾವ ಪ್ರೀತಿಯಿಂದ. ಚಾಕ್ಲೇಟ್
ಕುಂಕುಮ ಅಲ್ಲಿ ಇಟ್ಕೊಡು, ಅವಳ ಪಕ್ಕದಲ್ಲಿ ಇಟ್ಕೊಡು. ಅಣ್ಣ ಕೊಟ್ಟರೆ ಇಸ್ಕೊಳಲ್ವಾ? ಯಾಕೇನು ಎಲ್ಲಕ್ಕೂ ಎಸ್ ಚಾಕ್ಲೇಟ್ ಕೊಟ್ಟವ್ರೆ ಬೇಡ ಅಂತಿದೆಯಲ್ಲ ಮಗಳು. ಥ್ಯಾಂಕ್ ಯು ಹೇಳು ಹೋಗ್ಲಿ. ಅಣ್ಣಂಗೆ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಅನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಾವಂತೂ ಬರ್ಡೇಗೆ ಏನು ಮಕ್ಕಳು ತರೋದೇ ಬೇಡ ಅಂತಲೇ, ಎಕ್ಸ್ಪೆಕ್ಟೇಷನ್ ಬೇಡ ಅಂತಲೇ ನಾನು ಮಗನಿಗೆಲ್ಲ ಹೇಳಿ ಕಳಿಸಿದೆ. ಬಟ್ ಆದರೆ ಇಬ್ಬರು ಮಕ್ಕಳು ಪ್ರೀತಿಯಿಂದ ಏನೋ ಅವ್ರ ಮನೇಲಿ ಹೇಳಿರ್ತಾರಲ್ಲ, ಚಾಕ್ಲೇಟ್ ತಂದಿದ್ರು. ಅದನ್ನು ಚಾಕ್ಲೇಟ್ ಈಸ್ಕೊಳ್ಳೋಕ್ಕೆ ನನ್ನ ಮಗಳು ಅಳ್ತಾ ಇದ್ಲು, ಬೇಡ ಬೇಡ ಅಂತೇಳಿ. ಕೊನೆಗೂ ಈಸ್ಕೊಳ್ಳೇ ಇಲ್ಲ ಅವಳು ಕೈಯಾಗೆ. ಅದನ್ನ ಪಕ್ಕದಲ್ಲಿ ಇಟ್ಟಿದ್ರು ಕೂಡ ಎತ್ತು ಅಂತಲೇ ಅಂತ ಇದ್ಲು. ಚಾಕ್ಲೇಟೆಲ್ಲ ಈಸ್ಕೊಳ್ಳೇ ಇಲ್ಲ ಅವಳು. ಇನ್ನು ಪ್ರೀತಿಯಿಂದ ಕೊಟ್ಟಿದ್ದಾರಲ್ಲ ಅಂತೇಳಿ ಪಕ್ಕಕ್ಕೆ ಇಡ್ಸ್ಬಿಟ್ಟು ನಾನೇ ಎತ್ತಿಟ್ಟೆ. ಇನ್ನು ಒಂದು ಸತಿ ನೋಡಿ ಇಷ್ಟೇ ಜನ, ಒಂದು ಸತಿ ಎಲ್ಲರೂ ನಿಂತ್ಕೊಳ್ಳಿ ಫೋಟೋ ತೆಗೆಸ್ಕೊಬೋಣ ಅಂತೇಳಿ ಇನ್ನಿಬ್ಬರು ಇದ್ದರು, ಅವರು ಹೊರಟೋದ್ರು. ಒಂದಿಷ್ಟು ಜನ ಅಷ್ಟೇ ಎಲ್ಲ ಒಂದೊಂದು ಫೋಟೋ ತೆಗೆಸ್ಕೊಂಡು ಇನ್ನೆಲ್ಲ ಫೈನಲಿ ಆದಮೇಲೆ ಎಲ್ಲ ಆಚೆ ಬಂದು ಆಟ ಆಡ್ತಾಯಿದ್ರು. ಅವಳೇ ಓಡಿಸ್ತಾಳೆ ಶ್ರೇಯಸ್, ಅವಳೇ ಓಡಿಸ್ತಾಳೆ, ತಳ್ತಾಳೆ. ಇನ್ನು ಇದನ್ನು ಫಾಂಡ ಸೈಕಲ್ನ ನಾವು ನನ್ನ ಮಗಳಿಗೆ ನೆನ್ನೆ ವ್ಲಾಗಲ್ಲಿ ಹೇಳ್ದಂಗೆ ಅವಳಿಗೆ ಬರ್ಡೇಗೆ ಗಿಫ್ಟ್ ಆಗಿರಲಿ ಅಂತೇಳಿ ತೊಗೊಂಬಂದಿದ್ದು. ಅಂದರೆ ನಾವು 2 ವೀಲ್ ಸೈಕಲ್ ಬರುತ್ತಲ್ಲ, ನಾರ್ಮಲ್ ಸೈಕಲ್, ಅದನ್ನೇ ನೋಡಿದ್ವಿ. ಬಟ್ ಈಗಲೇ ಬೇಡ, ನಾನು ನೆಕ್ಸ್ಟ್ ಇಯರ್ ಕೊಡ್ಸೋಣ. ಅದನ್ನು ಕೊಡಿಸ್ಬಿಟ್ರೆ ಏನು ಅಂತಂದರೆ ಒಬ್ಬರು ಅವಳ ಜೊತೆ ಇರಲೇಬೇಕಾಗುತ್ತೆ, ಎಲ್ಲಿ ಬಿದ್ದುಬಿಡ್ತಾಳೋ ಅಂತ. ಸಪೋರ್ಟಿಗೆ ವೀಲ್ ಇದ್ದರೂ ಕೂಡ ಒಬ್ರು ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ಅದು ಬೇಡ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ತೊಗೊಂಡ್ವಿ. ಇನ್ನು ಅವ್ರು ಆಟ ಆಡ್ತಿದ್ದಾರಲ್ಲ ಅಂತೇಳಿ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಬೇಡ ಅಂತೇಳಿ ಬಂದೆ. ಇನ್ನು ಕೇಕ್ ಅಂತೂ ನಾನು ಟೇಸ್ಟ್ ನೋಡಿರಲಿಲ್ಲ, ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ನೋಡಿದೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸ್ಮೂತಾಗಿ ಬಂದಿತ್ತು. ಸೊ ಚೆನ್ನಾಗಿತ್ತಲ್ಲ ಅಂತೇಳಿ ಸ್ವಲ್ಪ ತಿಂದು ಇನ್ನು ಒಳಗಡೆ ಎತ್ತಿಟ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೋಣ, ಎಲ್ಲರೂ ಆಚೆ ಆಟ ಆಡ್ತಿದ್ದಾರಲ್ಲ ಅಂತೇಳಿ ಫ್ರಿಜ್ಗೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಬೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಇನ್ನೇನೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನ ಮಾಡಿಟ್ಟಿದ್ದೀನಿ. ಇನ್ನು ಮಗಳಿಗೆ ಸ್ವಲ್ಪ ಊಟ ಮಾಡಿಸ್ಬೇಕು. ನೋಡಿ ಮಗಳು ಆಟ ಆಡ್ತಿದ್ದಾಳೆ ಅಂದ್ಕೊಂಡೆ, ಅಷ್ಟರಲ್ಲಿ ಓಡ್ ಬಂದು ಎತ್ಕೊ ಅಂತೇಳಿ ಅವಳನ್ನ ಎತ್ಕೊಂಡು ನಾವಿಬ್ಬರು, ಅಂದರೆ ಅವಳು ಬರ್ಡೇ ಅಲ್ವಾ, ನಮಗಂತೂ ಅವಳು ಅಂದರೆ ತುಂಬಾ ಪ್ರೀತಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮುದ್ದು ಮಾಡಿದ್ವಿ. ಅವಳ ಕೇಳಿದ್ವಿ, ಇಷ್ಟ ಆಯ್ತಾ ನಿಮಗೆ ಬರ್ಡೇ ಅಂತೆಲ್ಲ ಕೇಳ್ಕೊಂಡು ಸ್ವಲ್ಪ ಹೊತ್ತು ಮುದ್ದು ಮಾಡ್ತಾಯಿದ್ವಿ. ಅವಳನ್ನ ಎಷ್ಟು ಮುದ್ದು ಮಾಡಿದ್ರೂ ಕೂಡ ಸಾಲಲ್ಲ, ಹಂಗೆ ಮುದ್ದು ಮಾಡ್ತೀವಿ. ನಾನೇ ಆಗಲಿ, ನನ್ನ ಹಸ್ಬೆಂಡ್ ಆಗಲಿ, ನಮ್ಮ ಮನೆಯವರೇ, ನನ್ನ ಮಗನೇ ಆಗಲಿ, ಅಷ್ಟೊಂದು ಇಷ್ಟಪಟ್ಟು ಪ್ರೀತಿ ಮಾಡ್ತೀವಿ ಅವಳನ್ನ. ಇನ್ನು ಗೊಂಬೆಗಳನ್ನೆಲ್ಲ ತೊಗೊಂಡಿದ್ದಲ್ಲ ನೋಡಿ, ಇದನ್ನು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇವನ್ನೆಲ್ಲ ಪಾರ್ಟ್ಸ್ಗಳನ್ನೆಲ್ಲ ನೋಡಿ. ಸ್ಕ್ರೀನ್ ಅಂತೂ ಎಷ್ಟು ತಿಕ್ಕಾಗಿದೆ ಅಂದರೆ ಅಷ್ಟು ತಿಕ್ಕಾಗಿದೆ ನೋಡಿ. ನಾನು ಕೇಕ್ ಕಟ್ ಮಾಡೋಕ್ಕೆ ಟೇಬಲ್ ಎಲ್ಲ ಎತ್ತರವಾದಿಲ್ಲ ಅಂತೇಳಿ ಅದು ಬಟ್ಟೆಗೆ ಹಾಕೋ ಬಿನ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು, ಮತ್ತು ಈ ಟೇಬಲ್ ಮೇಲೆ ಈ ಸ್ಟೂಲ್ ಬರುತ್ತಲ್ಲ ಪ್ಲಾಸ್ಟಿಕ್, ಈ ಸ್ಟೂಲ್ ಮೇಲೆ ಅದನ್ನು ಹಾಕಿ ಡೆಕೋರೇಟ್ ಮಾಡಿದೆ. ಇನ್ನು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು, ಬರ್ಡೇ ವ್ಲಾಗು. ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ, ಎಲ್ಲೂ ಬೋರ್ ಹೊಡೆದಿಲ್ಲ ಅಂತ ಅನ್ಕೋತೀನಿ. ಆ ಥರ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಗ ನನಗೂ ಒಂದು ಐಡಿಯಾ ಬರುತ್ತೆ, ನಾನು ಈ ನನ್ನ ಬ್ಲಾಗ್ಗಳಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಹೇಗೆಲ್ಲ ಮಾಡಬೇಕು ಅನ್ನೋದು ನನಗೂ ಒಂದು ಐಡಿಯಾ ಬರುತ್ತೆ ಅಂತ ಕೇಳ್ಕೊತಾ. ಹಾಗೆ ನನ್ನ ಮಗಳ ಡ್ರೆಸ್ದು ಮತ್ತು ನನ್ನ ಡ್ರೆಸ್ದು ಮತ್ತು ಕರ್ಟನ್ದು 2-3 ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದು ಸಲ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.